ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗಿಂದ ಒಂದೊಂದೇ ಕೆಲಸ ಮುಗಿತಾನೆ ಇಲ್ಲ. ಹಾಗೆಯೇ ಇವತ್ತು ಅರ್ಣಪಪ್ಪ ಅವ್ರಿಗೆ ರಜಾ ಇತ್ತು. ಹಾಗಾಗಿ ಅವರು ಕಂಪ್ಲೀಟ್ಲಿ ಗಾರ್ಡ್ನಿಂಗ್ದು ಕೆಲಸ ಮಾಡೋಣ ಅಂತಲೇ ಹೇಳ್ತಾಯಿದ್ರು. ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಅದು ಏನೋ ತರಿಸಿದ್ದಾರೆ, ವರ್ಮಿ ಕಂಪೋಸ್ಡ್, ಆಮೇಲೆ ಕೊಕ್ಕೋ ಪೌಡ್ರು, ಆಮೇಲೆ ಏನಂತಾರದು ಕಾಯಿ ಸುಲಿದಿರೋದು ಪೌಡ್ರಿಗೆ ನಂಗೆ ಗೊತ್ತಿಲ್ಲ, ಏನೋ ಕೊಕ್ಕೋ ಪೌಡ್ರ್ ಅದೇ ಅದೆಲ್ಲ ತೊಗೊಂಬಂದಿದ್ದಾರೆ. ಒಂದೆರಡು ಗಿಡಗಳಿದ್ದಾವೆ, ನಿಂಬೆಕಾಯಿ ಗಿಡ. ಆಮೇಲೆ ನಮ್ದು ಆ್ಯಕ್ಚುಲಿ ಇಲ್ಲಿ ಇದಿತ್ತು, ಏನು ಗೊತ್ತಾ, ಮೈಸೂರು ವೀಳ್ಯದೆಲೆ. ಇಲ್ಲಿ ನೋಡಿ, ಅದು ಇಲ್ಲಿ ಕಾಣಿಸ್ತಿದೆಯಾ ಅರ್ನ ಹಿಂದೆ? ಅದು ಫುಲ್ಲು ಮೇಲೆ ಹೋಗಿಬಿಟ್ಟಿದೆ, ಸಿಗೋದೇ ಇಲ್ಲ. ನಾನು ಹೇಳ್ತಿದ್ದೆ ಅಷ್ಟು ಮೇಲೆ ಹೋಗಿ ಅದು ಯೂಸು ಇಲ್ಲ ನಮಗೆ, ತೆಗಿಯೋಣ ಅಂತ. ಆಮೇಲೆ ಅವ್ರೇನು ಹೇಳಿದರು, ಹೇಗೋ ಬೆಳ್ಕೊಂಡಿದೆಯಲ್ಲ ಇರಲಿ ಬಿಡು ಅಂತ. ಅದೇ ಆಮೇಲೆ ಇನ್ನೇನಂದರೆ ಸುಮಾರು ಬೇಡದಾಗಿರೋ ಗಿಡಗಳೇ ಇದ್ದಾವೆ. ಏನೋ ಬೀಳಿಸಿದ್ರು, ಏನೋ ಅವ್ರ ಕೆಲಸ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಬಿಡಿ. ನಂಗೆ ಇವಳನ್ನ ಇಟ್ಕೊಳ್ಳೋದೇ ದೊಡ್ಡ ಕೆಲಸ. ನಾನು ಅವ್ರಿಗೆ ಹೇಳಿದೆ ಹೆಲ್ಪ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಅಂತ. ಬೇಡ ಮೆರೆತೀನಿ, ನೀನು ಅವಳನ್ನ ನೋಡ್ಕೊ ಸಾಕು ಅಂತ ಅಂದರು. ಅವಳು ನೋಡಿ ಅವರಪ್ಪನ್ನೇ ನೋಡ್ತಾ ಇದ್ದಾಳೆ. ಆಮೇಲೆ ಇನ್ನೇನು ಬೆಳಗ್ಗೆನೇ ಸುಮಾರು ಗಿಡಗಳಿಗೆಲ್ಲ ನೀರು ಹಾಕಿದ್ದು ತೋರಿಸ್ತೀನಿ. ಒಂದು ನಿಮಿಷ. ಇಲ್ಲಿಂದ ಸ್ಟಾರ್ಟ್ ಆಯಿತಾ, ಒಂದೊಂದೇ ಗಿಡಗಳು, ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇಷ್ಟರಲ್ಲೇ ಹಾಕ್ಕೊಂಡಿದ್ದೀವಿ ನಾವು. ಎಲ್ಲದಕ್ಕೂ ನೀರು ಎಲ್ಲ ಬಿಟ್ಟರು. ಇದೆ ಇಲ್ಲಿ ಹೊಸದಾಗೊಂದು ನಿಂಬೆಕಾಯಿ ಗಿಡ ತೊಗೊಂಬಂದಿದ್ರು. ಇದನ್ನ ಇವಾಗ ಹಾಕಬೇಕು. ಅದು ಎಲ್ಲಿ ಇಲ್ಲೇ ಹಾಕೋದ ಅಥವಾ ಅದು ಸ್ವಲ್ಪ ಮುಳ್ಳು ಗಿಡ ಅಲ್ಲ, ಇಲ್ಲಿ ಹಾಕ್ಕೊಂಡ್ರೆ ಬರುತ್ತೋ ಇಲ್ಲೋ, ಅದು ಹಿಂದ್ಗಡೆ ಹಾಕೋಣ ಅಂತ ಹೇಳ್ತಾ ಇದ್ದೆ. ಕಂಪ್ಲೀಟ್ ಇಲ್ಲಿ ಕಾರಡ್ಡ ಬಂತು. ಒಂದು ನಿಮಿಷ. ಕಾಣಿಸ್ತಿದ್ಯಾ? ಇಲ್ಲೆಲ್ಲ ಇದೇ ಗಿಡಗಳು, ಒಂದೊಂದು ಯೂಸ್ ಇರೋ ಗಿಡ, ಒಂದೊಂದು ಯೂಸ್ ಇಲ್ಲದೆ ಇರೋ ಗಿಡ. ಹಾಗಾಗಿ ಏನು ಮಾಡೋದು ನೋಡಬೇಕಿವಾಗ. ಹಾಗೆ ಅರ್ನ ಅವ್ರ ಪಪ್ಪ ನನಗೆ ಹೇಳ್ತಾಯಿದ್ರು ಇದನ್ನೆಲ್ಲ ಹೇಗೆ ಮಿಕ್ಸ್ಚರ್ ಮಾಡೋದು, ಹೇಗೆ ರೆಡಿ ಮಾಡೋದು ಅಂತ. ಆ್ಯಕ್ಚುಲಿ ನಮ್ಮ ಹತ್ರ 4 ಪಾಟಷ್ಟು ಮಣ್ಣಿತ್ತು. 4 ಪಾಟ್ ಮಣ್ಣಿಗೆ 2 ಪಾಟಷ್ಟು ವರ್ಮಿ ಕಂಪೋಸ್ಟ್ ಹಾಕಿದ್ವಿ. ಹಾಗೆ 2 ಪಾಟಷ್ಟು ಕೊಕೊಪೀಟ್, ಹಾಗೆ ಒಂದು ಅರ್ಧ ಪಾಟಷ್ಟು ನೀಮ್ ಪೌಡ್ರನ್ನ ಹಾಕಿದ್ವಿ. ನೋಡಬೇಕು, ಹೀಗೆ ಮಿಕ್ಸ್ಚರ್ ಮಾಡಿ ಆದಮೇಲೆ ನಮ್ಮ ಗಿಡ ಚೆನ್ನಾಗಿ ಬಂದರೆ ಸಾಕು ಅಂತ. ಹಾಗೆಯೇ ನಮ್ಮದು ಕೋಕೋಪೀಟ್ ಏನಿದೆ ಅಲ್ವಾ, ಅದು ಕ್ಯೂಬ್ ಫಾರ್ಮಲ್ಲಿ ಬರುತ್ತೆ. ಆನ್ಲೈನಲ್ಲಿ ನಾವು ತರಿಸಿದ್ದನ್ನು, ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಇದನ್ನು ಹೇಗೆ ರೆಡಿ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ 5 ಕಿಲೋ ಕೋಕೋಪೀಟ್ಗೆ 2.5 ಲೀಟ್ರಷ್ಟು ನೀರು ಹಾಕಿ ರೆಡಿ ಮಾಡಬೇಕು. ನೋಡಿ ಹೇಗೆ ಮಣ್ಣೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ. ಅವ್ರ ಪಪ್ಪ ತುಂಬಾ ಕೆಲಸ ಆಯ್ತು ಇವತ್ತಂತೂ ಅವ್ರಿಗೆ. ನೋಡಿ ಇವಾಗೆಲ್ಲ ಪಾಟ್ಗಳಿಗೂ ನಮ್ಮ ಮನೆಯವರು ಆ ಮಿಕ್ಸರ್ನ ಆ್ಯಡ್ ಮಾಡಿಟ್ಟಿದ್ದಾರೆ. ಸ್ಪೆಷಲಿ ಇದು ನಾವು ಏನಕ್ಕೆ ರೆಡಿ ಮಾಡಿದ್ದೀವಿ ಅಂದರೆ ವೆಜಿಟೇಬಲ್ಸ್ ಹಾಕೋಣ ಅಂತ ಒಂದು ಐಡಿಯಾ. ನೋಡೋಣ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ. ನಾವು ಸ್ಟಾರ್ಟಿಂಗಲ್ಲಿ 4 ಪಾಟಷ್ಟು ಮಣ್ಣು ತೊಗೊಂಡಿದ್ವಿ. ಇವಾಗ ಅದು ವರ್ಮಿ ಕಂಪೋಸ್ಡ್, ನೀಮ್ ಪೌಡ್ರು, ಕೋಕೋ ಪೌಡ್ರ್ ಎಲ್ಲ ಸೇರಿ 7 ಪಾಟಷ್ಟು ನಮಗೆ ರೆಡಿ ಆಗಿದೆ. ಆಫ್ಟರ್ ದಟ್ ಇವಾಗ ಫುಲ್ ಕ್ಲೀನಿಂಗ್ ಚಾಲು ಮಾಡಿದ್ದಾರೆ ಅರ್ನ ಅವ್ರ ಪಪ್ಪ. ಯಾಕೆ ಗೊತ್ತಾ, ಇಲ್ಲಿ ಹಾಗೆ ಬಿಟ್ಬಿಟ್ರೆ ಇರುವೆ ಬಂದು ಎಲ್ಲ ರಾಡಿ ಆಗಿ ಹೋಗುತ್ತೆ ಅಂತ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾನಂತೂ ಮಾಡೋಕ್ಕೆ ಹೋಗ್ತಿಲ್ಲ, ಬಿಕಾಸ್ ನಾನು ಬೆಳಗಿಂದ ಅರ್ನನ ಇಟ್ಕೊಳ್ಳೋದು, ಅವಳಿಗೆ ಸ್ನಾನ ಮಾಡಿಸೋದು ಇದೆ. ಅವರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ನನ್ನದು ಸ್ನಾನ ಆಗಿಲ್ಲ ಆ್ಯಕ್ಚುಲಿ. ಇವತ್ತು ಆಲ್ರೆಡಿ ಟೈಮ್ 1 ಗಂಟೆ ಆಗೋಗ್ಬಿಟ್ಟಿದೆ. ಇವಾಗ ಏನಂದರೆ ಅವ್ರು ಕ್ಲೀನ್ ಮಾಡ್ತಾ ಇರ್ತಾರೆ ಇಲ್ಲಿ. ನಾನು ಬೇಗ ಸ್ನಾನ ಮುಗಿಸಿ, ಅರ್ನ ಮಲಗಿದ್ದಾಳೆ ಒಳಗೆ. ನಾನು ಸ್ನಾನ ಮುಗಿಸಿ ಅವ್ರು ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಊಟ ಮಾಡಿ ಹಿಡಿಯೋದು. ಹಾಗೆ ಕೆಲಸ ಎಲ್ಲ ಮುಗೀತು. ಈವ್ನಿಂಗ್ ಅರ್ನ ಅವ್ರ ಪಪ್ಪ ಏನಂದರು, ಹೇಗೋ ಶನಿವಾರ ಇದೆ ಅಲ್ವಾ, ಮಾರುತಿ ಮಂದಿರ್ಗೆ ಹೋಗಿ ಬರೋಣ ಅಂತಂದರು. ಇದೆ ನೋಡಿ ದಾಂಡೇಲಿದ್ದು ಮಾರುತಿ ಮಂದಿರ್. ಹಾಗೆಯೇ ದೇವಸ್ಥಾನದಿಂದ ಬರೋದೇ 8:30 ಆಗೋಯ್ತು. ಅರ್ನಾಗ ಬೇರೆ ಜೋರು ನಿದ್ದೆ, ಅವಳಿಗೆ ತಿನ್ನಿಸ್ಬೇಕಲ್ವ. ಹಾಗಾಗಿ ಬೇಗ ಬಂದು ಅವಳದು ಹೋಮ್ಮೇಡ್ ಸೆರ್ಲಾಕೆಲ್ಲ ರೆಡಿ ಮಾಡಿ ಅದು ಆರಕ್ಕೇ ತುಂಬ ಟೈಮ್ ಬೇಕಾಯಿತು. ಅದಕ್ಕೋಸ್ಕರ ನಾನು ಒಂದು ಬೌಲ್ ಒಳಗೆ ತಣ್ಣೀರು ಹಾಕಿ ಅದನ್ನಿಟ್ಟು ಫ್ಯಾನ್ ಹಾಕಿ ಆರಿಸಿ ಅವಳಿಗೆ ತಿನ್ನಿಸಿದ್ದೀನಿ.
ತಿನ್ನಿಸಿ ಅವಳು ಹಠ ಮಾಡಿ ಅವಳನ್ನು ಮಲಗಿಸಿ ಸಾಕಾಗೋಯ್ತು ನನಗೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.